ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಫ್ ಯು ಗೆಟ್ 1 crore, I will buy a BMW car. Second one, I will give 10 lakhs to my father. Third one, I will give 5 lakhs to poor people. Fourth one, I will start a business. Fifth one, I will go to America. Sixth one, I will buy an apartment in Dubai. I will marry a beautiful girl. I will buy land. I will deposit in bank. I will build a big house. So friends, now we are going to see if. ಇಫ್ ಅಂದ್ರೆ ಏನು? ಇಫ್ ಅಂದ್ರೆ ಒಂದು ವೇಳೆ ಅಂತ ಅರ್ಥ. ಒಂದು ವೇಳೆ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಇಫ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಒಂದು ವಿಷಯ ನಡೆಯೋ ಚಾನ್ಸಸ್ ಇದ್ರೆ, ಒಂದು ಏನಾದ್ರೂ ಸಿಚುಯೇಷನ್ ನಡೆಯುವಂತ ಚಾನ್ಸಸ್ ಇದ್ರೆ, ಒಂದು ವೇಳೆ ನಡೆದ್ರೆ, ಒಂದು ವೇಳೆ ನಡೆಯದಿದ್ರೆ ಅಂತ ಹೇಳೋದಕ್ಕೆ ಇಫ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಫ್ ಯು ಗೆಟ್ ಅಂದ್ರೆ ನಿಮ್ಗೆ ಸಿಕ್ಕಿದ್ರೆ. ಇಫ್ ಐ ಗೆಟ್ ಅಂತಂದ್ರೆ ನನಗೆ ಸಿಕ್ಕಿದ್ರೆ, ಒಂದು ವೇಳೆ ನನಗೆ ಸಿಕ್ಕಿದ್ರೆ ಅಂತ ಅರ್ಥ. ಇಫ್ ಐ ಗೆಟ್ 1 crore ಅಂದ್ರೆ ಒಂದು ವೇಳೆ ನನಗೆ 1 ಕೋಟಿ ಸಿಕ್ಕಿದ್ರೆ ಅಂತ ಅರ್ಥ. ಅಂದ್ರೆ ಇದನ್ನ ಒಂದು ವೇಳೆ ಸಿಕ್ಕಿದ್ರೆ, ಒಂದ್ ವೇಳೆ ಆದ್ರೆ, ಒಂದ್ ವೇಳೆ ಬಂದ್ರೆ ಅನ್ನೋದಕ್ಕೆ ಇಫ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇಫ್ ಅನ್ನ ಹೇಗೆ ಯೂಸ್ ಮಾಡೋದು ಅಥವಾ ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾವು ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ಇಫ್ ಯು ಗೆಟ್ 1 crore, ವಾಟ್ ವಿಲ್ ಯು ಡೂ? ಇದನ್ನ ನಾವು ಆಲ್ರೆಡಿ ನೋಡಿದ್ದೇವೆ. ಅಂದ್ರೆ ವಿಲ್ ಜೊತೆ ನಾವು ಫಸ್ಟ್ ಫಾರ್ಮ್ ಅನ್ನೇ ಯೂಸ್ ಮಾಡ್ತೀವಿ. ಅದನ್ನ ನಮಗೆ ಗೊತ್ತಲ್ವಾ, ಲಾಸ್ಟ್ ಟೈಮ್ ನೋಡಿದ್ದೇವೆ. ವಿಲ್ ಜೊತೆ ನಾವು ಯಾವಾಗ್ಲೂ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅನ್ನೇ ಯೂಸ್ ಮಾಡ್ತೀವಿ. ವಾಟ್ ಅಂದ್ರೆ ಏನು ಅಂದ್ರೆ ಇಫ್ ನಂತರ ನಾವು ವಿಲ್ ಅನ್ನ ಯೂಸ್ ಮಾಡ್ತೀವಿ. ಇಫ್ ನಂತರ ವಿ ವಿಲ್ ಯೂಸ್ ವಿಲ್. ಇಫ್ ಅಂದ್ರೆ ಅದು ಪ್ರಿಡಿಕ್ಷನ್, ಅಂದ್ರೆ ಮುಂದೆ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದು ಫ್ಯೂಚರ್ ಟೆನ್ಸ್ ಅಲ್ಲಿ ಕೂಡ ಇರುತ್ತೆ, ಇಫ್ ಅನ್ನೋದು. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.